ಮಂಡ್ಯದ 26ನೇ ವಾರ್ಡ್ನ ಚೆಲುವಯ್ಯ ಪಾರ್ಕ್ ಅಭಿವೃದ್ಧಿ ಕಾಮಗಾರಿ ಹಾಗೂ ವಾರ್ಡ್ನ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ರವಿಕುಮಾರ್ ಗಣಿಗ. ಹಿಂದಕ್ಕೆ ಹಾಕೋನೆ ಕಳ್ಸ್ಬಿಡಿ ಎಮ್.ಎಲ್.ಎ ಪಕ್ಕಕ್ಕೆ ಕಂತು ಒಂಚೂರಿಂದ ಎಲ್ಲನೂ ಕಾಣ್ತೇನ. ಅಣ್ಣ ಈ ಕಡೆ ಅಣ್ಣ ಹಿಂದೆ ಒಂದು ಅಭಿವೃದ್ಧಿಯನ್ನು ಮಾಡಿ ಮಂಡ್ಯ ನಗರದಲ್ಲಿ ಹಲವಾರು ಕಾಮಗಾರಿಗಳ ಅಭಿವೃದ್ಧಿ ಕಾರ್ಯ ಸರಾಗವಾಗುತ್ತಿದೆ. ಈ ವಿಶೇಷ ಅನುದಾನದಲ್ಲಿ ಈ ವಾರ್ಡ್ ಭಾಳ ತುಂಬ ಹಿಂದುಳಿದಿದೆ. ಹಲವು ಪಾರ್ಕ್ಗಳ ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಸಾರ್ವಜನಿಕ ಚೆಲುವಯ್ಯ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ 50 ಕೋಟಿ ರೂಪಾಯಿನ ಆಗಿದೆ. ಅದೇ ರೀತಿ ಮಂಡ್ಯ ನಗರದ ವಿವಿಧ ಪಾರ್ಕ್ಗಳನ್ನು ಅಭಿವೃದ್ಧಿಗೆ ಕೈಗೊಳ್ಳುತ್ತಿದೆ. ಗಾಂಧಿ ಪಾರ್ಕ್ಗೆ 1,80,00,000 ಹಾಕಿದ್ದೀವಿ. ಮತ್ತು ಅಶೋಕ್ ನಗರ ಪಾರ್ಕ್ಗೆ 30 ಲಕ್ಷ ಮತ್ತು ವಿವಿಧ ಪಾರ್ಕ್ಗಳಿಗೆ ಇನ್ನೂ 1 ಕೋಟಿ ರೂಪಾಯಿಗಳನ್ನು ಹಾಕಿದ್ದೀವಿ. ಸರಿಸುಮಾರು 2.5 ಕೋಟಿ ರೂಪಾಯಿಗಳು. ವಿಶೇಷವಾಗಿ ಪಾರ್ಕ್ ತುಂಬ ಇವತ್ತು 50 ಲಕ್ಷ ರೂಗಳಲ್ಲಿ ಪಾರ್ಕಿನ ಈ ಗ್ರಿಲ್ಗಳ ಅಭಿವೃದ್ಧಿಗೆ 50 ಲಕ್ಷ ಮತ್ತು ಅಮೃತಲ್ಲಿ ಕೂಡ ನಮಗೆ 25 ಲಕ್ಷ ಆಕ್ಸೆಸ್ ಇದೇ ನಮ್ಮ ಗಾಂಧಿ ಪಾರ್ಕ್ಗೆ 1,80,00,000. ಆ ಪ್ರಾಜೆಕ್ಟಲ್ಲಿ ಕೂಡ ನಮ್ಮ ಈ ಪಾರ್ಕ್ ಒಳಗಡೆ ಅಭಿವೃದ್ಧಿಗೆ 25 ಲಕ್ಷ, ಇನ್ನೂ ಒಂದು 25 ಲಕ್ಷ ಅನುದಾನವನ್ನು ತರುವಂಥ ಕಾರ್ಯಕ್ರಮ ಮಾಡ್ತೀವಿ. ಸುಸಜ್ಜಿತವಾದ ನಮ್ಮ ಈ ಕಡೆ ಭಾಗದಲ್ಲಿ ಒಂದು ಉತ್ತಮವಾದ ಪಾರ್ಕ್ ಇರಲಿಲ್ಲ. ಯಾವ ಮಕ್ಕಳು ಮತ್ತು ವಾಯುವಿಹಾರ ಹಾಗಾಗಿ ನಾನು ಚುನಾವಣೆಯಲ್ಲಿ ಆಯ್ಕೆ ಆದ ದಿನವೇ ನಾನು ಮಾತು ಕೊಟ್ಟಿದ್ದೆ ನಮ್ಮ ಜನಗಳಿಗೆ ಈ ಒಂದು ಪಾರ್ಕನ್ನು ಸುಸಜ್ಜಿತವಾಗಿ ಮಾಡಿಕೊಡ್ತೀನಿ. ಇವತ್ತು ಆ ಕಾರ್ಯಕ್ಕೆ ನಮ್ಮ ಶಾಸಕರು ಕೈಗೊಳಿಸಿದ್ದಾರೆ. ಪಾರ್ಕ್ನ ಉತ್ತಮವಾಗಿ ಅಭಿವೃದ್ಧಿಪಡಿಸ್ತೀನಿ. ಇನ್ನೂ ಹೆಚ್ಚಿನ ಅನುದಾನ ತಂದು ನಮ್ಮ ಇಡೀ ವಾರ್ಡನ್ನೇ ಮಾದರಿ ವಾರ್ಡ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಇವತ್ತು ಈ ಒಂದು ಪಾರ್ಕ್ ಜೊತೆಗೆ 5 ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ನಮ್ಮ ಈ ಬಡಾವಣೆ ನಮ್ಮ ವಾರ್ಡು ಉತ್ತಮವಾದ ರೀತಿಯಲ್ಲಿ ಪ್ರಗತಿ ಆಗಬೇಕು ಅನ್ನೋ ಛಲ ಇಟ್ಕೊಂಡಿದ್ದೀನಿ. ನನಗೆ ಇವತ್ತು ಇವೆಲ್ಲ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿಕೊಡ್ತಾ ಇರುವಂಥ ನನ್ನ ವಾರ್ಡಿನ ಸಮಸ್ತ ಬಂಧುಗಳಿಗೆ ಮತ್ತು ನಮ್ಮ ನೆಚ್ಚಿನ ಶಾಸಕರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನನ್ನ ಒಡನಾಡಿಗಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳು.